ನಮ್ಮ ಪ್ರಣೀಲು ಬರ್ತಡೇ ಇರೋದ್ರಿಂದ ಅವ್ನಿಗೇನಾದರೂ ಕೊಡ್ಸೋಣ ಅಂದ್ಬಿಟ್ಟು ಹೊರಗಡೆ ಹೋಗಿದ್ವಿ. ನಮ್ಮ ಪ್ರಣಿ ಹುಟ್ಟಿದಾಗಿಂದ ಫಸ್ಟ್ ಗಿಫ್ಟು ನಮ್ಮಮ್ಮ ಇಲ್ಲಾಂದರೆ ನಮ್ಮ ನಾಗಣ್ಣಂದೇ ಆಗಿರುತ್ತೆ. ನಮ್ಮಮ್ಮ ಇಲ್ಲದೇ ಇರೋದ್ರಿಂದ ಇವಾಗ ನಮ್ಮ ನಾಗಣ್ಣ ಒಂದಿನ ಮುಂಚೆನೇ ಪ್ರತಿ ವರ್ಷವೂ ತೊಗೊಬರುತ್ತೆ. ನಾವು ತರೋಕ್ಕಿಂತ ಮುಂಚೆ ನಮ್ಮ ನಾಗಣ್ಣಂದೇ ಬಟ್ಟೆ. ನಮ್ಮ ನಾಗಣ್ಣಂದು ಯಾವಾಗಲೂ ಆನ್ಲೈನ್ ಶಾಪಿಂಗು ಅಂದ್ಬಿಟ್ಟು ಅವ್ನಿಗೆ ಹಾಕಿ ನೋಡಿ ತುಂಬ ಖುಷಿ ಪಡುತ್ತೆ. ಅದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ಹೀಗೆ ಬೇಗ ಬೇಗ ಬೆಳ್ಕೊತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ನನಗೆ ಮಾತ್ರ ಅಲ್ಲ, ಎಲ್ಲ ಅಮ್ಮಂದಿರಿಗೂ ಹಿಂಗೆ, ಅಪ್ಪದಿರಿಗೂ ಹಿಂಗೇ ಆಗುತ್ತೆ. ತುಂಬ ಖುಷಿ ಪಡ್ತಾರೆ, ಸಂಭ್ರಮ ಪಡ್ತಾರೆ ಅಂದರೆ ಮಕ್ಕಳ ವಿಷಯಕ್ಕೇ. ನಾನು ಬರ್ತಡೇನ ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ ಮನೆಯವ್ರಿಗೊಂದು ಹೇಳ್ತೀನಿ. ಅವರು ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಮಾಡಿ ತುಂಬ ಖುಷಿ ಪಡಿಸ್ತಾರೆ ಅಂತಲೇ ಹೇಳ್ಬೋದು. ಆ ವಿಷಯದಲ್ಲಿ ನಾನು ಲಕ್ಕಿ ಅಂತಲೇ ಹೇಳ್ತೀನಿ. 6 ವರ್ಷದಲ್ಲಿ ನನ್ನ ಅಭಿರುಚಿ ಏನಿದೆ ಅಂತ ತಿಳ್ಕೊಂಡಿದ್ದಾರೆ. ಆ ಥರನೇ ನಮ್ಗೆ ಏನೇನು ಬೇಕು ಎಲ್ಲನೂ ತೊಗೊಳಕ್ಕೆ ನಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ. ನಾವು ಡ್ರೆಸ್ ತೊಗೊಂಡಿದ್ವಲ್ಲ, ಅದೇ ಥರ ಅವ್ನಿಗೆ ಮ್ಯಾಚಿಂಗ್ ಶೂ ಅಥವಾ ಚಪ್ಪಲಿ ಅವನಿಗೆ ಅವ್ನ ಸೈಜ್ ಸಿಗೋದೇ ಇಲ್ಲ. ಹಂಗಾಗಿ ಅಲ್ಲೂ ಸಿಕ್ಕಲೇ ಇಲ್ಲ. ನನಗೂ ಕೆಲವೊಂದು ಸೈಜಸ್ ಸಿಗಲ್ಲ, ಆ ಥರ ನಮ್ಮ ಪ್ರಣೀಗೂ ಆಗಿಬಿಡುತ್ತೆ. ನಾವು ನೋಡಿದ್ರಲ್ಲಿ ಆ ಸೈಜ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ತುಂಬ ಬೇಜಾರಾಗೋಯಿತು. ಮನೆಗೇನಾದರೂ ಬೇಕಾ ಅಂತ ಅವರೇ ನೋಡ್ತಾಯಿದ್ರು. ನಾನಂತೂ ಏನು ಬೇಕು ಏನು ಬೇಡ ಅಂತ ಹೇಳೋದೇ ಇಲ್ಲ. ಪಾಪ ಅವರೇ ನೋಡಿಕೊಂಡು ತೊಗೊಬರ್ತಾರೆ. ನಾನು ನಮ್ಮ ಅಮ್ಮನ ಜೀವನ ಎಲ್ಲ ನೋಡಿದಾಗ ನಮ್ಮಮ್ಮ ನಮ್ಮ ಅತ್ತೆಯವ್ರದ್ದೆಲ್ಲ ನೋಡಿದ್ದೀನಿ. ಏನು ಬೇಕು ಅನ್ನೋದೇ ಕೊಡಿಸ್ತಾ ಇರಲಿಲ್ಲ. ಏನು ಬೇಕು ಅನ್ನೋದೇ ಸಾಮಾನು ಇರಲಿ, ಅಟ್ಲೀಸ್ಟ್ ಊಟಕ್ಕೆ ಸಾಂಬಾರ್ಗೆ ಏನು ಬೇಕು ಅಂತ ಕೇಳಿದ್ರೆ ಅವ್ರಿಗೆ ಕೊಡಿಸೋರೇ ಇರಲಿಲ್ಲ. ಅದನ್ನು ಆ ಲೈಫ್ನ ನೆನೆಸ್ಕೊಂಡ್ರೆ ನಮ್ಮ ಲೈಫು ತುಂಬ ಬೆಟರ್ ಅಂತ ಅನಿಸುತ್ತೆ. ನಾವು ಯಾವಾಗಲೂ ಅಷ್ಟೇ ಹಂಗಿರಬೇಕು ಹಿಂಗಿರಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಈಗ ತುಂಬ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡು ಖುಷಿ ಪಡಬೇಕು. ಅಂದ್ಕೊಳ್ಳೋದಲ್ಲ, ಚೆನ್ನಾಗೇ ಇದ್ದೀವಿ. ಎಷ್ಟೊಂದು ಜನಕ್ಕೆ ಊಟನೇ ಇರಲ್ಲ, ಏನೂ ಇರಲ್ಲ. ಆ ಲೈಫ್ನೆಲ್ಲ ನೋಡಿದ್ರೆ ನಾವು ತುಂಬಾ ಚೆನ್ನಾಗಿದ್ದೀವಿ. ಅಂಥವ್ರನ್ನ ನೋಡಿಕೊಂಡು ನಾವು ಜೀವನನ ಸಾಗಿಸ್ಬೇಕು. ನಮ್ಮಮ್ಮನೂ ತುಂಬಾ ಲೈಫಲ್ಲಿ ಕಷ್ಟಪಟ್ಟಿದ್ದಾರೆ. ಅದನ್ನು ನೆನೆಸ್ಕೊಂಡು ನಮ್ಮಮ್ಮ ನನಗೆ ಯಾವಾಗಲೂ ಹೇಳೋದು, ನಮ್ಮ ಮಾಮನ ಹತ್ರ ಸ್ವಲ್ಪ ಜೋರಾಗಿ ಮಾತಾಡಿದ್ರೂ ಸಾಕು ನಮಗೆ ಬೈಯೋದು. ನಮ್ಮಮ್ಮ ನನಗೆ ಯಾವಾಗಲೂ ಬೈಯುತ್ತಲ್ಲ ಅಂತ ಬೇಜಾರಾಗೋದು. ಆ್ಯಕ್ಚುಲಿ ಯಾವಾಗಲೂ ಹೆಣ್ಮಕ್ಳಿಗೆ ತಪ್ಪಿಲ್ಲ ಅಂದ್ರೂ ತಾಯಿ ಬೈತಾಳಲ್ಲ, ಅದು ಅವ್ರು ಒಳ್ಳೆ
ಹೇಳೋದಕ್ಕೆ ಹೆಣ್ಮಕ್ಳು ಗಂಡ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ, ಗೌರವದಿಂದ ಬದುಕೋಕ್ಕಂತೂ ಸಾಧ್ಯನೇ ಇಲ್ಲ. ಬದುಕ್ತಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ 99% ಹೆಣ್ಮಕ್ಳಿಗೆ ಗಂಡನ ಜೊತೆ ಇದ್ದರೆ ಅಷ್ಟೇ ಗೌರವ ಅನ್ನೋದು ಅರ್ಥ ಆಗಿದೆ. ಎಷ್ಟೇ ತಪ್ಪು ಅಕಸ್ಮಾತ್ ಅವ್ರದ್ದೇ ತಪ್ಪಿದ್ರೂ ನಮ್ಮಮ್ಮ ನಿಂದೆ ತಪ್ಪು ಅಂತ ಹೇಳಿ ಬೈಯೋದು, ಅದು ಯಾಕೆ ಅಂತ ನನಗೆ ಇವಾಗ ಅರ್ಥ ಆಗ್ತಾಯಿದೆ. ತಾಯಿ ಯಾವಾಗಲೂ ಅದೇ ಥರ ಇದ್ರೇ, ಇಲ್ಲಾಂದರೆ ಹೆಣ್ಮಕ್ಳಿಗೆ ರೆಕ್ಕೆ ಪುಕ್ಕ ಎಲ್ಲ ಬಂದು ನಮ್ಮಮ್ಮ ಇದ್ದಾರಲ್ಲ ಬಿಡು ಅಂತ ಅಂದ್ಬಿಟ್ಟು ಗಂಡನೇ ಬಿಟ್ಬಿಟ್ಟು ಬಂದಿರೋರು ಎಷ್ಟೊಂದು ಜನ ಇದ್ದಾರೆ. ಹಂಗಾಗಿ ನಮ್ಮಮ್ಮ ಹೇಳ್ತಿದ್ದಿದ್ದು ನನಗೆ ಇವಾಗ ಅರ್ಥ ಆಗ್ತಿದೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಪರಿ ಬರ್ಡೇಗೆ ಈ ಪ್ಲೇಸ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಡೆಕೋರೇಷನ್ ಸ್ವಲ್ಪ ಲೇಟ್ ಆಗಿತ್ತು ನಾವು ಹೇಳಿ ಟೈಮ್ಗಿಂತ. ಅಲ್ಲಿ ನಾವು ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಫ್ರೆಂಡ್ಸ್ ಎಲ್ಲ ತುಂಬ ದಿನ ಆದಮೇಲೆ ಸಿಕ್ಕಿರೋದ್ರಿಂದ ಆಟ ಹೊಡ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಎಲ್ಲ ಮಾಡ್ತಾಯಿದ್ವಿ. ಪಕ್ಕದಲ್ಲೇ ಪಾರ್ಕ್ ಇರೋದ್ರಿಂದ ಇನ್ನೊಂದಷ್ಟು ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾಯಿದ್ರು, ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು. ಈ ಥರ ನಮಗೆ ಒಂದೊಂದು ಚಿಕ್ಕ ಚಿಕ್ಕ ಖುಷಿನೂ ಎಷ್ಟು ಸಂಭ್ರಮ ಕೊಡುತ್ತೆ ಅಂದರೆ, ನನಗಂತೂ ಈ ಥರ ಬರ್ಡೇ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಯಾಕಂದರೆ 5 ಇಯರ್ಸ್ ಅಲ್ವಾ, ನಾವೇನಾದರೂ ಒಂದು ಮೆಮೊರಿಯಬಲ್ ಆಗಿ ಇರಲಿ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ವಿ. ಹಂಗಾಗಿ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಮಕ್ಕಳು ನೋಡಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾಯಿದ್ರು.
ಎಲ್ಲ ತುಂಬ ಚೆನ್ನಾಗಾಯಿತು, ಊಟ ಎಲ್ಲ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರು. ತುಂಬಾ ಖುಷಿ ಆಯಿತು. ನಮ್ಮನೆಯವ್ರಿಗೆ ಕ್ರೆಡಿಟ್ ಹೇಳಲೇಬೇಕಲ್ವಾ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಅಂತ ಹೇಳ್ತೀನಿ. ಪ್ರೀತಿನಾಗಲಿ ಯಾವುದೇ ಆಗಲಿ ಹೇಳಬೇಕು ಅಂದಾಗ ಹೇಳ್ಕೊಬಿಡಿ. ನಾಳೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ, ಹಂಗಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಗೀತಕ್ಕ ದೀಪು ಅಂದ್ಕೊಂಡಿದ್ವಿ. ಆಟೋದಲ್ಲಿ ಹೋಗಬೇಕಾಗಿತ್ತು, ಕಾರ್ ಮನೇಲೇ ಇದ್ದಿದ್ದರಿಂದ ಗೀತಕ್ಕ ತುಂಬ ಚೆನ್ನಾಗಿ ಕಾರ್ ಓಡಿಸ್ತಾರೆ. ಫಸ್ಟ್ ಟೈಮ್ ನಾನು ಗೀತಕ್ಕನ ಜೊತೆ ಹೋಗಿದ್ದು, ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಬರೀ ಇಲ್ಲ ಅಂದಿದ್ರೆ ನಾನು ಸ್ವಲ್ಪ ದೂರ ಓಡಿಸ್ಬೇಕು ಅಂತ ಅನ್ನಿಸ್ತಿತ್ತು. ಬಟ್ ತುಂಬ ದಿನ ಆಗಿದೆ, ಓಡಿಸ್ತೀನಿ ಏನೋ ಅಂತ ಗೊತ್ತಿಲ್ಲ. ಮತ್ತೆ ಒಂದು ಸಲ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ಕಲ್ತ್ಕೊಂಡು ಓಡಿಸೋದೇ ಬೆಟರು ಅಂತ ಅನಿಸುತ್ತೆ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಕಲ್ತಿರೋ ವಿದ್ಯೆ ಯಾವತ್ತೂ ಮರೆಯಲ್ಲ. ಆದ್ರೂ ಒಂದ್ಸಲ ಇದು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು ಅಲ್ವಾ. ಹಾಗಾಗಿ ತುಂಬಾ ಡೇ ಚೆನ್ನಾಗಿತ್ತು, ತುಂಬ ಖುಷಿಯಾಗಿದ್ವಿ. ಗೀತಕ್ಕನು ಗಂಡು ಮಕ್ಳ ಜೊತೆ ಹೋದರೆ ಈ ಥರ ಎಂಜಾಯ್ ಮಾಡ್ಕೊಂಡು ಬರೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರ್ತೀವಿ ನಾವೆಲ್ಲೋದ್ರೂ. ತುಂಬ ಡೇ ಅಂತೂ ಚೆನ್ನಾಗಿತ್ತು. ಆದಷ್ಟು ಲೈಫಲ್ಲಿ ಖುಷಿಯಾಗಿರಿ. ಬೇರೆಯವ್ರನ್ನ ಮೆಚ್ಚಿಸೋಕ್ಕೆ ಜೀವನನ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಬೇರೆ ಜನ ದೇವ್ರನ್ನೇ ಮೆಚ್ಚಲಿಲ್ಲ, ಇನ್ನು ಮನುಷ್ಯನ ಮೆಚ್ತಾರ. ಹೆಣ್ಮಕ್ಳು ನಗ್ತಾ ಬದುಕಿದ್ರೆ ಆ ಮನೆ ಲಕ್ಷ್ಮಿ ಇದ್ದಂಗೆ ಅಂತ ಯಾವಾಗಲೂ ಎಲ್ಲರೂ ಹೇಳ್ತಿರ್ತಾರೆ. ಹಂಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.